ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಫ್ರೆಂಡ್ಸ್. ಬಾಳೆ ದಿಂಡಿನಿಂದ ಆಗುವಂತಹ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನು ತಿಳ್ಕೊಳ್ಳೋಣ. ಬಾಳೆ ದಿಂಡು ಎಲ್ಲರಿಗೂ ಸಾಮಾನ್ಯವಾಗಿ ಸಿಗುತ್ತೆ ಮತ್ತು ಅದು ತುಂಬ ಹೆಲ್ತ್ಗೆ ಇಂಪಾರ್ಟೆಂಟ್ ಮತ್ತು ಒಳ್ಳೆಯದು ಕೂಡ. ಸೊ ನಾವು ಮರದ ದಿಂಡಿಗೆ ಕಂಪೇರ್ ಮಾಡಿದ್ರೆ ಬಾಳೆ ದಿಂಡು ತುಂಬ ಸಾಫ್ಟ್ ಆಗಿರುತ್ತೆ. ಬಾಳೆ ಎಲೆ ಆಗಿರ್ಬೋದು, ಬಾಳೆ ಹಣ್ಣು ಆಗಿರಬಹುದು, ಬಾಳೆ ದಿಂಡು, ಬಾಳೆ ಕಾಂಡ ತುಂಬ ಯೂಸ್ ಆಗುತ್ತೆ. ಸೊ ಅದು ನಮ್ಮ ಹೆಲ್ತ್ಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆದಷ್ಟು ಅದನ್ನು ಯೂಸ್ ಮಾಡೋದ್ರಿಂದ, ನಾವು ತಿನ್ನೋದ್ರಿಂದ, ನಮ್ಮ ದೇಹದ ಒಳಗಡೆ ಆಹಾರವನ್ನು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶ ಇರುತ್ತೆ ಮತ್ತು ಬಾಳೆ ದಿಂಡಿನ ಜ್ಯೂಸನ್ನು ಮಾಡಿ ಕುಡಿಯೋದ್ರಿಂದ ನೀರಿನಾಂಶ ಒಳಗೋದ್ರೆ ನಮ್ಮ ಜೀರ್ಣಾಂಗ ವ್ಯೂಹ ಆಗಿರಬಹುದು, ಕಿಡ್ನಿ ಆಗಿರಬಹುದು, ಜಠರ ಆಗಿರಬಹುದು, ಕರುಳಿನ ಸಮಸ್ಯೆ ಆಗಿರಬಹುದು, ಎಲ್ಲನೂ ನಿವಾರಣೆ ಮಾಡ್ಕೋಬೋದು ಈಸಿಯಾಗಿ. ಸೊ ಬಾಳೆ ದಿಂಡನ್ನು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಏನೇನು ಉಪಯೋಗ ಇದೆ ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಬಾಳೆ ದಿಂಡು ಸಾಫ್ಟ್ ಆಗಿರಬಹುದು, ಆದರೆ ನಮ್ಮನ್ನು ಗಟ್ಟಿ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಮೊದಲನೇದಾಗಿ ಬಾಳೆ ದಿಂಡನ್ನು ಪಲ್ಯ ಅಥವಾ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಏನು ಉಪಯೋಗ ಇದೆ ಅಂತ ಹೇಳೋದಾದರೆ, ಅದರಲ್ಲಿ ಕರಗುವಂತಹ ನಾರು ಇರೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಜೀರ್ಣಕ್ರಿಯೆ ಆಗ್ತಾ ಇದೆ ಅಂತಂದರೆ ನಮ್ಮ ಆರೋಗ್ಯ ಬ್ಯಾಲೆನ್ಸ್ಡ್ ಆಗಿದೆ ಮತ್ತು ಯಾವುದೇ ರೀತಿಯ ಮಲಬದ್ಧತೆ ತೊಂದರೆ ಆಗಿರಬಹುದು, ಲೂಸ್ ಮೋಷನ್ ಆಗಿರಬಹುದು, ಹೊಟ್ಟೆ ಕಟ್ಟೋದಾಗಿರಬಹುದು, ಉರಿಯೂತದ ಸಮಸ್ಯೆ ಆಗಿರಬಹುದು, ಉಬ್ಬರ ಆಗಿರಬಹುದು ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರಬಹುದು, ಈ ಥರ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು. ಇನ್ನು ಮಕ್ಕಳಿಗೆ ಈ ಬಾಳೆ ದಿಂಡಿನ ಜ್ಯೂಸನ್ನು ಕುಡಿಸೋದ್ರಿಂದ ರೋಗನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡ್ಕೋಬಹುದು. ಜ್ಯೂಸನ್ನು ಹಾಗೆ ಕುಡಿಯೋಕ್ಕೆ ಇಷ್ಟ ಆಗಲ್ಲ, ಸ್ವಲ್ಪ ಕಹಿ ಇರುತ್ತೆ, ಒಗ್ರೊಗ್ರು ಅನಿಸುತ್ತೆ ಅಂತಂದರೆ ಅದಕ್ಕೆ ಬೇಕಾದ್ರೆ ನೀವು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿಯನ್ನು ಮಿಕ್ಸ್ ಮಾಡಿ ಮಕ್ಕಳಿಗೆ ಕುಡಿಸೋದ್ರಿಂದ ಒಳ್ಳೆಯದು. ಮತ್ತು ರೋಗನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡುತ್ತೆ ಮತ್ತು ಸ್ಟ್ಯಾಮಿನಾ ಮತ್ತು ಸ್ಟ್ರಾಂಗ್ ಆಗಿರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಹೇಳ್ತೀನಿ, ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ಮೊದಲು ತಲುಪಲು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇನ್ನು ನೀವೇನಾದರೂ ದಪ್ಪ ಇದ್ದರೆ, ಫ್ಯಾಟ್ನ ಬರ್ನ್ ಮಾಡಬೇಕು ಮತ್ತು ವೆಯ್ಟ್ ಲಾಸ್ ಮಾಡಬೇಕು ಅಂತ ಏನಾದರೂ ಪ್ಲಾನಿಂಗಲ್ಲಿದ್ದರೆ, ನಿಮ್ಮ ಡಯಟ್ ಫುಡ್ನಲ್ಲಿ ಅಥವಾ ನೀವು ಡಯಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಬಾಳೆ ದಿಂಡನ್ನು ಉಪಯೋಗಿಸೋದು ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಆಗಲೇ ಹೇಳಿದಾಗೆ ಕರಗುವಂತಹ ನಾರು ಇದರಲ್ಲಿ ಇರೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮತ್ತು ಊಟ ಕಡಿಮೆ ಸೇರಿಸುತ್ತೆ ಮತ್ತು ಹೆಲ್ದಿ ಆಗಿರೋದಕ್ಕೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಬೇಗ ಫ್ಯಾಟನ್ನು ಬರ್ನ್ ಮಾಡುತ್ತೆ ಮತ್ತು ಬೇಗ ಸಣ್ಣ ಆಗೋಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇದಾದಮೇಲೆ ನೆಕ್ಸ್ಟ್ ಉಪಯೋಗ ಏನಪ್ಪ, ಈ ಬಾಳೆ ದಿಂಡನ್ನು ಜ್ಯೂಸ್ ಅಥವಾ ಪಲ್ಯ ಮಾಡಿ ಕುಡಿಯೋದ್ರಿಂದ, ತಿನ್ನೋದ್ರಿಂದ ಅಂತ ಹೇಳೋದಾದರೆ ರಕ್ತದೊತ್ತಡವನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಆಗಲೇ ಹೇಳಿದಾಗೆ ಕರಗುವಂತಹ ನಾರು ಇರೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಅದ್ರ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಯಾವುದೇ ರೀತಿಯ ಕೆಟ್ಟ ಕೊಲೆಸ್ಟ್ರಾಲನ್ನು ಸ್ಟಾಕ್ ಆಗೋದಕ್ಕೆ ಇದು ಬಿಡೋದಿಲ್ಲ ಮತ್ತು ಬ್ಲಡ್ನ ಚೆನ್ನಾಗಿ ಸರ್ಕ್ಯುಲೇಟ್ ಮಾಡೋದ್ರಿಂದ ಹಾರ್ಟ್ನ ಪ್ರಾಬ್ಲಮ್ಸ್ ಯಾವುದು ಕ್ರಿಯೇಟ್ ಆಗೋದಿಲ್ಲ. ಹೈ ಬಿ ಪಿ ಆಗಿರಬಹುದು ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿರಬಹುದು, ಇದನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಯಾವುದೇ ರೀತಿಯ ಟೆನ್ಷನ್ ಮತ್ತು ಪ್ರೆಷರ್ಸ್ ಜಾಸ್ತಿ ಇದ್ದರೆ ಅದನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು. ಇನ್ನು ಬಾಳೆ ದಿಂಡಿನ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದಾದರೆ, ರಕ್ತಹೀನತೆ ಸಮಸ್ಯೆ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡ್ಕೋಬೋದು. ಇದರಲ್ಲಿ B6 ಅನ್ನೋ ವಿಟಮಿನ್ಸ್ ಹೆಚ್ಚಾಗಿ ಇರೋದ್ರಿಂದ ಹಿಮೋಗ್ಲೋಬಿನನ್ನು ಇನ್ಕ್ರೀಸ್ ಮಾಡುತ್ತೆ ಮತ್ತು ರೆಡ್ ಬ್ಲಡ್ ಸೆಲ್ಸನ್ನು ಕೂಡ ಇನ್ಕ್ರೀಸ್ ಮಾಡೋದಕ್ಕೆ ಸಹಾಯಕ ಅಂತ ಹೇಳ್ಬೋದು. ಇದಲ್ಲದೆ ನೆಕ್ಸ್ಟ್ ಉಪಯೋಗ ಏನಪ್ಪ ಈ ಬಾಳೆ ದಿಂಡನ್ನು ಬಳಸೋದ್ರಿಂದ ಅಂತ ಹೇಳೋದಾದರೆ, ಮೂತ್ರದ ಸಮಸ್ಯೆ ಏನಾದರೂ ಇದ್ದರೆ ಅಥವಾ ಉರಿ ಏನಾದರೂ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ವೇ ಅಂತಲೇ ಹೇಳಬಹುದು. ವಾರಕ್ಕೆ 3 ಬಾರಿ ಈ ಬಾಳೆ ದಿಂಡಿನ ಜ್ಯೂಸನ್ನು ಕುಡಿಯೋದ್ರಿಂದ ಮೂತ್ರಕೋಶ ಆಗಿರಬಹುದು ಮತ್ತು ಮೂತ್ರ ಹೋಗುವಂತಹ ಪ್ಲೇಸಸ್ನ ನೀಟಾಗಿಡೋದಕ್ಕೆ ಮತ್ತು ಕ್ಲೀನ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪ ಅಂತ ಹೇಳೋದಾದರೆ, ಮಧುಮೇಹವನ್ನು ಕಂಟ್ರೋಲ್ಗೆ ತರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಬ್ಲಡ್ಗೆ ಹೋಗುವಂತಹ ಶುಗರ್ ಕಂಟೆಂಟನ್ನು ಅವಾಯ್ಡ್ ಮಾಡುತ್ತೆ ಮತ್ತು ದೇಹದಲ್ಲಿ ಇನ್ಸುಲಿನ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡಿದಾಗ ನಮ್ಮ ಮಧುಮೇಹ ಶುಗರನ್ನು ಕಂಟ್ರೋಲ್ ತರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದಲ್ಲದೆ ಫೈಬರ್ ಅಂಶ ಅದರಲ್ಲಿ ಇರೋದ್ರಿಂದ ಮತ್ತು ಕ್ಯಾಲ್ಸಿಯಂ ಅಂಶ ಇರೋದ್ರಿಂದ ನಮ್ಮ ಬೋನ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಯಾವುದೇ ರೀತಿಯ ಸಮಸ್ಯೆ ಸೋಂಕನ್ನು ಕೂಡ ಹರಡದೇ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ದೇಹದ ಒಳಗಾಗುವಂತಹ ಆಮ್ಲೀಯತೆಯನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಈ ಬಾಳೆ ದಿಂಡಿನ ಜ್ಯೂಸನ್ನು ಕುಡಿಯೋದು ಉತ್ತಮ ಅಂತ ಹೇಳ್ಬೋದು. ಅದಲ್ಲದೆ ನಮ್ಮ ಹೆಲ್ತನ್ನು ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ತುಂಬ ಸಹಾಯಕ ಮತ್ತು ನಮ್ಮ ಹೃದಯದ ಆರೋಗ್ಯವನ್ನು ಕೂಡ ಚೆನ್ನಾಗಿಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು. ಬಾಳೆ ದಿಂಡಿನ ಜ್ಯೂಸನ್ನು ಮಾಡಿ ಕುಡಿಯೋದ್ರಿಂದ ಬೆಲ್ಲಿ ಫ್ಯಾಟನ್ನು ಬೇಗ ಡಿಕ್ರೀಸ್ ಮಾಡ್ಕೋಬಹುದು. ಹೇಗೆ ಜ್ಯೂಸ್ ರೆಡಿ ಮಾಡಬೇಕು ಅಂತ ಹೇಳೋದಾದರೆ, ಸ್ವಲ್ಪ ಒಂಚೂರು ಬಾಳೆ ದಿಂಡಿನ ಜ್ಯೂಸ್ ತೊಗೊಳ್ಳಿ, ಅದಕ್ಕೆ ಶುಂಠಿಯನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುಡಿಯೋದು
ಕುಡಿಯೋದ್ರಿಂದ ಬೇಗ ಫ್ಯಾಟ್ ಕಮ್ಮಿ ಆಗುತ್ತೆ ಮತ್ತು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಅದಲ್ಲದೆ ಕುಡಿಯೋದ್ರಿಂದ ಅದರಲ್ಲಿ ಫೈಬರ್ ಅಂಶ ಹೆಚ್ಚಾಗಿ ಇರೋದ್ರಿಂದ ಹೊಟ್ಟೆ ತುಂಬಿದ ಭಾವನೆ ಆಗುತ್ತೆ ಮತ್ತು ಹೆಚ್ಚಾಗಿ ಊಟ ಸೇರಿಸೋದಿಲ್ಲ. ಊಟ ಕಡಿಮೆ ಮಾಡಿದಷ್ಟು ಅಂತಂದರೆ ನೀವು ತರಕಾರಿ ಹಣ್ಣನ್ನು ತಿನ್ನೋದನ್ನೇ ಅವಾಯ್ಡ್ ಮಾಡಿದ್ರೆ ಫ್ಯಾಟ್ ಬರ್ನ್ ಆಗಲ್ಲ, ಮತ್ತಷ್ಟು ಕುಗ್ಸುತ್ತೆ. ಸೊ ನೀವು ಜ್ಯೂಸನ್ನಾದರೂ, ಈ ಬಾಳೆದಿಂಡಿನ ಜ್ಯೂಸನ್ನಾದರೂ ಮತ್ತು ಬೇರೆ ಹಣ್ಣು ತರಕಾರಿಯನ್ನು ತಿನ್ನೋದ್ರಿಂದ ಫ್ಯಾಟನ್ನು ಬೇಗ ಬರ್ನ್ ಮಾಡ್ಬೋದು. ಇನ್ನು ಮೊದಲೇ ಹೇಳಿದಾಗೆ ಕರುಳಿನ ಸಮಸ್ಯೆ ಏನೇ ಇದ್ರೂ ಬೇಗ ನಿವಾರಣೆ ಪಡಿಬೇಕಂದ್ರೆ ನೀವು ಹೆಚ್ಚಿನ ಪ್ರಮಾಣದ ವಾರಕ್ಕೆ ಒಂದು 3 ರಿಂದ 4 ಬಾರಿನಾದ್ರೂ ಈ ಬಾಳೆದಿಂಡಿನ ಜ್ಯೂಸನ್ನು ಕುಡಿಯೋದು ಉತ್ತಮ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪ ಈ ಬಾಳೆದಿಂಡಿನ ಜ್ಯೂಸನ್ನು ಮಾಡಿ ಕುಡಿಯೋದ್ರಿಂದ ಅಂತ ಹೇಳೋದಾದರೆ, ಕಿಡ್ನಿಯಲ್ಲಿ ಏನಾದರೂ ಸ್ಟೋನ್ ಕ್ರಿಯೇಟ್ ಆಗಿದ್ರೆ, ಈ ಸ್ಟೋನ್ ಏನಾದರೂ ಕಿಡ್ನಿ ಸ್ಟೋನ್ ಹೇಗೆ ಮಾರ್ಪಾಡಾಗುತ್ತೆ ಅಂತ ಹೇಳೋದಾದರೆ, ನಾವು ತಿನ್ನೋಂತಹ ಫುಡ್ಡು ಕೆಲವೊಂದು ಡೈಜೆಸ್ಟ್ ಆಗದೇ ಇದ್ದರೆ ಅದು ಸ್ಟಾಕ್ ಆಗಿ ಸ್ಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆದಷ್ಟು ಪ್ಲಾಸ್ಟಿಕ್ ಅಂತಹ ಫುಡ್ಗಳನ್ನು ಅವಾಯ್ಡ್ ಮಾಡಿ ಇದನ್ನು ನಿವಾರಣೆ ಮಾಡ್ಕೋಬಹುದು. ಹೇಗೆ ಬಾಳೆದಿಂಡಿನ ಜ್ಯೂಸನ್ನು ಪ್ರಿಪೇರ್ ಮಾಡಬೇಕು ಅಂತ ಹೇಳೋದಾದರೆ, ಸ್ವಲ್ಪ ಒಂದು ಚೂರು ಬಾಳೆದಿಂಡಿನ ಜ್ಯೂಸನ್ನು ತೊಗೊಂಡು ಅದಕ್ಕೆ ಸುಣ್ಣವನ್ನು ಮಿಕ್ಸ್ ಮಾಡಿ ಕುಡಿಬೇಕಾಗತ್ತೆ. ಕುಡಿದಾಗ ಬೇಗ ಹೊರ ಹಾಕೋದಕ್ಕೆ, ಈ ಕಿಡ್ನಿ ಸ್ಟೋನನ್ನು ಹೊರ ಹಾಕೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ. ಇನ್ನು ದೇಹವನ್ನು ನೀಟಾಗಿಡೋದಕ್ಕೆ ನಾವು ಸ್ನಾನ ಮಾಡಿ ಮುಖ ತೊಳೆದು ನೀಟಾಗಿಡಬಹುದು. ಆದರೆ ಒಳ ದೇಹವನ್ನು ಹೇಗೆ ನೀಟಾಗಿಟ್ಕೋಬೇಕು, ಗಂಟ್ಲನ್ನಾಗಿರಬಹುದು, ಕರಳನ್ನಾಗಿರಬಹುದು, ಜಠರ ಆಗಿರಬಹುದು, ಕಿಡ್ನಿ ಆಗಿರಬಹುದು, ಇದನ್ನೆಲ್ಲ ನೀಟಾಗಿ ಇಡೋದಕ್ಕೆ ಒಂದು ಬೆಸ್ಟ್ ವೇ ಏನಪ್ಪ ಅಂತ ಹೇಳೋದಾದರೆ, ಬಾಳೆದಿಂಡನ್ನು ಜ್ಯೂಸ್ ಮಾಡಿ ಅದಕ್ಕೆ ಸುಣ್ಣ ಅಥವಾ ಏಲಕ್ಕಿಯನ್ನು ಮಿಕ್ಸ್ ಮಾಡಿ ಕುಡಿಬೇಕಾಗತ್ತೆ. ಸೊ ಇದರಿಂದ ಹೆಲ್ದಿಯಾಗೂ ಇರಬಹುದು ಮತ್ತು ದೀರ್ಘಕಾಲ ನೀಟಾಗಿರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪ ಅಂತ ಹೇಳೋದಾದರೆ, ಮೂತ್ರದ ಸೋಂಕು ಏನಾದರೂ ಇದ್ದರೆ, UTI ಈ ಥರ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ಕೂಡ ಅವಾಯ್ಡ್ ಮಾಡುವಂಥ ಶಕ್ತಿ ಅಥವಾ ನಿಯಂತ್ರಣಕ್ಕೆ ತರುವಂತಹ ಶಕ್ತಿ ಈ ಬಾಳೆದಿಂಡಿಗೆ ಇದೆ. ಸೊ ಬಾಳೆದಿಂಡಿನ ಜ್ಯೂಸನ್ನು ಕುಡಿಯೋದು ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ತಾ, ಇದಾದಮೇಲೆ ಇನ್ನೇನಾದರೂ ಮಲಬದ್ಧತೆ ಸಮಸ್ಯೆ ಆಗಿರಬಹುದು, ಅಥವಾ ಕಿಡ್ನಿ ಸ್ಟೋನ್ ಆಗಿರಬಹುದು, ಹೃದಯದ ಸಮಸ್ಯೆ ಆಗಿರಬಹುದು, ಕ್ಯಾನ್ಸರ್ ಆಗಿರಬಹುದು, ಶುಗರ್ ಆಗಿರಬಹುದು, ಇದನ್ನು ಕೂಡ ಕಂಟ್ರೋಲ್ಗೆ ತರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಸಾಮಾನ್ಯವಾಗಿ ಎಲ್ಲರೂ ಹೆಚ್ಚಾಗಿ ಪಲ್ಯ ಮಾಡಿ ತಿನ್ನೋದ್ರಿಂದ ಟೇಸ್ಟಿಯಾಗೂ ಇರುತ್ತೆ ಮತ್ತು ನಮ್ಮ ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಒದಗಿಸ್ಕೋಬಹುದು ಮತ್ತು ಹೆಲ್ದಿಯಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಇದರಲ್ಲಿ ಕಬ್ಬಿಣ ಅಂಶ ಆಗಿರಬಹುದು, ಫೈಬರ್ ಅಂಶ ಆಗಿರಬಹುದು, ಪೊಟ್ಯಾಷಿಯಂ ಅಂಶ ಮತ್ತು ಮೆಗ್ನೀಷಿಯಂ ಅಂಶ ಇದರಲ್ಲಿ ಇರುತ್ತೆ. ಸೊ ಇದೆಲ್ಲ ನಮ್ಮ ಬೋನ್ಗೆ ಆಗಿರಬಹುದು, ಹೃದಯಕ್ಕೆ ಆಗಿರಬಹುದು, ಎಲ್ಲ ರೀತಿಯ ಸಮಸ್ಯೆಗಳಿಗೆ ನಿವಾರಣೆ ಕೊಡೋದಕ್ಕೆ ಮೇಯ್ನ್ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದಲ್ಲದೆ ಗ್ಯಾಸ್ಟ್ರಿಕ್, ಅಸಿಡಿಟಿ ಅಂತಹ ಸಮಸ್ಯೆಗಳು, ಅದೇ ಈಗ ಹೆಚ್ಚಾಗಿ ನಾವೆಲ್ಲ ಆಚೆ ಫುಡ್ಡನ್ನು ಹೆಚ್ಚಾಗಿ ತಿನ್ನೋದ್ರಿಂದ ಈ ಥರ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು, ಆ್ಯಸಿಡಿಟಿ ಸಮಸ್ಯೆ ಆಗಿರ್ಬೋದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಅದು ಬರೀ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ, ತಲೆನೋವಿಂದ ಹಿಡಿದು ಫುಲ್ಲು ವಾಮಿಟಿಂಗ್ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಇನ್ಕ್ರೀಸ್ ಆದರೆ ದಪ್ಪ ಆಗೋದಾಗಿರ್ಬೋದು, ಈ ಥರ ಸಮಸ್ಯೆಗಳಿಗೆ ಚೇಂಜ್ ಆಗಿಬಿಡುತ್ತೆ. ಸೊ ನಾವು ಗ್ಯಾಸ್ಟ್ರಿಕ್ ಬರೋಕ್ಕೂ ಮುಂಚೆ ನಾವು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಬಾಳೆದಿಂಡಿನ ಜ್ಯೂಸನ್ನು ವಾರಕ್ಕೆ 3 ಬಾರಿನಾದರೂ ಕುಡಿಬೇಕಾಗತ್ತೆ. ಅಥವಾ ನಿಮಗೆ ಹಿಂಸೆ ಆಗುತ್ತೆ ಅಂತಂದರೆ ಬಾಳೆದಿಂಡಿನ ಪಲ್ಯವನ್ನು ಮಾಡಿ ತಿಂದರೂ ಕೂಡ ಉತ್ತಮ. ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಕೂಡ ಇರಬಹುದು. ಸೊ ಇದೆಲ್ಲ ಗೊತ್ತಾಯ್ತಲ್ವ. ಈಗ ಬಾಳೆದಿಂಡಿನ ಜ್ಯೂಸ್ ಆದರೂ ಕುಡಿಬೋದು ಅಥವಾ ಪಲ್ಯ ಮಾಡಿ ತಿನ್ನಬಹುದು. ಬಾಳೆಹಣ್ಣನ್ನು ತಿಂದರೂ ಕೂಡ ಉತ್ತಮ. ಬಾಳೆ ಎಲೆಯನ್ನು ನಾವು ಬಳಸೋದ್ರಿಂದ, ಎಲ್ಲ ರೀತಿಯ ನ್ಯಾಚುರಲ್ ಆಗಿರುವಂಥ ಎಲೆಗಳನ್ನು ಬಳಸೋದ್ರಿಂದ ಫುಡ್ಡನ್ನು ಎಲೆ ಮೇಲೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಬಾಳೆದಿಂಡಿನಿಂದ ಏನೇನು ಉಪಯೋಗ ಇದೆ ಅನ್ನೋ ಸಂಪೂರ್ಣ ಡೀಟೇಲನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮುಂದೆ ಬರುವಂತಹ ವಿಡಿಯೋದಲ್ಲಿ ಮತ್ತಷ್ಟು ತರಕಾರಿ, ಹಣ್ಣು, ಸೊಪ್ಪಿನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತೀನಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಮತ್ತು ಉಪಯೋಗ ಆಗುತ್ತೆ ಅನಿಸಿದಲ್ಲಿ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಬಾಳೆದಿಂಡಿನಿಂದ ಆಗುವಂಥ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನು ತಿಳಿಸೋದಕ್ಕೆ ಈ ವಿಡಿಯೋನೆಲ್ಲ ಕಡೆ ಶೇರ್ ಮಾಡಿ. ಈ ಬಾಳೆದಿಂಡು ಸಿಗೋದೇ ರೇರು, ಸಿಕ್ಕಾಗ ತಿನ್ಬಿಡೋದು ತುಂಬ ಒಳ್ಳೆಯದು. ಯಾಕೆಂದರೆ ಸಿಟಿಯಲ್ಲೆಲ್ಲ ಈಗ ಸಿಗಲ್ಲ ಅನ್ಕೋತೀನಿ. ಸೊ ಸಿಕ್ಕಾಗ ತಿನ್ನೋದು ಒಳ್ಳೆಯದು ಮತ್ತು ನಮ್ಮ ಆರೋಗ್ಯವನ್ನು ಚೆನ್ನಾಗಿಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಸೊ ಆಗಲೇ ಹೇಳಿದಾಗೆ ನಮ್ಮ ಹೃದಯದ ಆರೋಗ್ಯ ಆಗಿರಬಹುದು, ಕ್ಯಾನ್ಸರನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದಕ್ಕೆ ಇದೆ. ಇದ್ರ ಜೊತೆಗೆ ನಮ್ಮ ಹೆಲ್ತನ್ನು ಬ್ಯಾಲೆನ್ಸ್ಡ್ ಆಗಿಡೋದಕ್ಕೆ ತುಂಬ ಸಹಾಯಕ. ಸೊ ಆದಷ್ಟು ಪ್ರತಿನಿತ್ಯ ಬಾಳೆದಿಂಡನ್ನು ತಿನ್ನೋದು ಉತ್ತಮ ಅಂತ ಹೇಳ್ಬೋದು. ಮತ್ತು ಮನೇಲಿರುವ ಎಲ್ಲ ಮೆಂಬರ್ಗೂ ತಿನ್ನಿಸೋದು ಕೂಡ ಒಳ್ಳೆಯದು. ಆದಷ್ಟು ಉಪಯೋಗಿಸೋದಕ್ಕೆ ಟ್ರೈ ಮಾಡಿ, ಮತ್ತು ಇದನ್ನು ತಿಂದ ಮೇಲೆ ಗುಡ್ ರಿಸಲ್ಟ್ ಬಂದೇ ಬರುತ್ತೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕೆ ಅಂತಂದರೆ ಬೇರೆಯವರಿಗೆ ಅಷ್ಟಾಗಿ ಗೊತ್ತಿರೋಲ್ಲ ಇದನ್ನು ಬಳಸೋದ್ರಿಂದ ಏನೇನು ಅಡ್ವಾಂಟೇಜಸ್ ಇದೆ ಅಂತಂತ. ಬಾಳೆದಿಂಡನ್ನು ನೀವು ಜ್ಯೂಸ್ ಆದರೂ ಮಾಡಿಕೊಡ್ರಿ ಅಥವಾ ಪಲ್ಯನಾದರೂ ಮಾಡಿತೀನಿ, ಸಾಂಬಾರು ಆದರೆ ಟ್ರೈ ಮಾಡಿ. ಸೊ ಹೆಚ್ಚಾಗಿ ಬಾಳೆದಿಂಡನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾ ಇರಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನೆಕ್ಸ್ಟ್ ವೀಡಿಯೋಗೋಸ್ಕರ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ.
ಇದಲ್ಲದೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ.